ಅಧ್ಯಾಯ 2. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಆ ನಾಲ್ಕನೆಯ ಮನುಷ್ಯನು ಯಾರು? ಆತನು ತನ್ನ ಮಕ್ಕಳಿಗೆ ವಾಗ್ದಾನ ಮಾಡಿದವನು. ಆ ವಾಗ್ದಾನವನ್ನು ನೆರವೇರಿಸಲು ಶಕ್ತನು. ಇಬ್ರಿಯ ಯುವಕರಾದ ಶದ್ರಕ್, ಮೇಷಕ್, ಅಬೇದ್ನಗೋರವರು ಯಾವ ವಾಗ್ದಾನವನ್ನು ಹಿಡಿದುಕೊಂಡು ಅಷ್ಟು ದೃಢವಾಗಿ ನಿಂತರು? ಏನನ್ನು ನಂಬಿ ರಾಜನ ತೀರ್ಪನ್ನು ಎದುರಿಸಿದರು? ಅವರು ಹಿಡಿದುಕೊಂಡ ವಾಗ್ದಾನ ಇದೆ: ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುನುಗಿಸವು. ಯೆಶಾಯ ಅಧ್ಯಾಯ 43 ವಚನ 2. ಉರಿಯು 7ರಷ್ಟು ಹೆಚ್ಚಾದರೂ ಸರಿ, 700 ಪಟ್ಟು ಹೆಚ್ಚಾದರೂ ಸರಿ, ನೀನು ಉರಿಯಲ್ಲಿ ನಡೆಯುವಾಗ ಕಂದದಿರುವಿ. ಅಗ್ನಿಯಂಥ ಶೋಧನೆಗಳು ಬಂದರೂ ಸರಿ, ಅಗ್ನಿಯಂಥ ವೇದನೆಗಳು ನಿನ್ನ ಜೀವಿತದಲ್ಲಿ ಬಂದರೂ ಸರಿ, ಯೇಸು ಕ್ರಿಸ್ತನು ನಿನ್ನ ಜೊತೆಯಲ್ಲಿರುವನು. ಕರ್ತನ ವಾಗ್ದಾನವನ್ನು ಅವರು ದೃಢವಾಗಿ ಹಿಡಿದುಕೊಂಡಿದ್ದರು. ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು. ನಿರ್ಬಲರಾಗಿದ್ದರೂ ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು. ಇಬ್ರಿಯ ಅಧ್ಯಾಯ 11 ವಚನ 34. ಉರಿಯುವ ಅಗ್ನಿ ಮಾತ್ರವಲ್ಲ, ನೆಬೂಕದ್ನೆಚ್ಚರನ ಮುಖದಲ್ಲಿ ಉರಿಯುತ್ತಿದ್ದ ಅಗ್ನಿಯನ್ನು ಆರಿಸಿದರು. ಆ ಮೂವರು ಯುವಕರು ಮೊದಲು ವಾಗ್ದಾನ ಮಾಡಿದಾತನ ಮುಖವನ್ನು ನೋಡಿದರು. ಆತನು ಇವರ ಪಕ್ಕದಲ್ಲಿ ನಿಂತಿರುವುದನ್ನು ಕಂಡರು, ತಮ್ಮನ್ನು ಪ್ರೀತಿಯಿಂದ ನೋಡುವುದನ್ನು ಕಂಡರು. ವಾಗ್ದಾನ ಮಾಡಿದ ನಾನು ನಂಬಿಗಸ್ತನೆಂದು ಕರ್ತನು ಅವರ ಪಕ್ಕದಲ್ಲಿ ನಿಂತು ಹೇಳುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಕರ್ತನು ನಿಮಗೆ ಒಂದು ವಾಗ್ದಾನವನ್ನು ಮಾಡಿದರೆ ಅದನ್ನು ದೃಢವಾಗಿ ಹಿಡಿದುಕೊಳ್ಳಿ. ಆಕಾಶವೂ ಭೂಮಿಯೂ ಅಳಿದು ಹೋಗಬಹುದು, ಆದರೆ ಕರ್ತನ ಬಾಯಿಂದ ಹೊರಟ ಮಾತು ನಿಶ್ಚಯವಾಗಿ ನೆರವೇರುತ್ತದೆ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಇಬ್ರಿಯ ಅಧ್ಯಾಯ 10 ವಚನ 23. ಕೆಲವು ವೇಳೆಗಳಲ್ಲಿ ನಾವು ಅಪನಂಬಿಗಸ್ತರಾಗಿರುವೆವು. ನಾವು ನಮ್ಮ ಮಾತು ಕ್ರಿಯೆಗಳಲ್ಲಿ ಸುಳ್ಳುಗಾರರಾಗುವೆವು. ಒಂದು ಮಾತನ್ನು ಕೊಟ್ಟು ಅದನ್ನು ನೆರವೇರಿಸದವರಾಗಿರುವೆವು. ಆದರೆ ನಮ್ಮ ದೇವರು ಅಂಥವನಲ್ಲ. ದೇವರು ಮಾನವನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ಅರಣ್ಯಕಾಂಡ ಅಧ್ಯಾಯ 23 ವಚನ 19. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. 2 ತಿಮೋತಿ ಅಧ್ಯಾಯ 2 ವಚನ 13. ಉಕ್ಕಿ ಹರಿಯುತ್ತಿರುವ ನದಿಯಾಗಲಿ, ಭಯಂಕರವಾದ ಕೆಂಪು ಸಮುದ್ರವೇ ಅಡ್ಡ ಬರಲಿ, ಆತನು ನಮ್ಮೊಂದಿಗೆ ಇರುತ್ತಾನೆ. ಕೆಲವರು ಸತ್ಯವೇದದಲ್ಲಿ 3,000 ವಾಗ್ದಾನಗಳಿವೆ ಎನ್ನುತ್ತಾರೆ. ಇನ್ನು ಕೆಲವರು 7,000ವೆಂದು ಲೆಕ್ಕ ಮಾಡುತ್ತಾರೆ. ಬೇರೆ ಕೆಲವರು 9,000 ವಾಗ್ದಾನಗಳಿವೆ ಎನ್ನುತ್ತಾರೆ. ಎಲ್ಲ ವಾಗ್ದಾನಗಳಿಗಿಂತಲೂ ಶ್ರೇಷ್ಠವಾದ ವಾಗ್ದಾನವೆಂದರೆ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬ ವಾಗ್ದಾನ. ಅದು ಆತನ ಬದಲಾಗದ ಕರುಣೆಯನ್ನು ನಮ್ಮ ನೆನಪಿಗೆ ತರುತ್ತದೆ. ಯೆಹೋಶುವನೊಂದಿಗೆ ಕರ್ತನು ಮಾತನಾಡುವಾಗ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ. ಯೆಹೋಶುವ ಅಧ್ಯಾಯ 1 ವಚನ 5. ಶಿಷ್ಯರೊಂದಿಗೆ ಮಾತನಾಡುವಾಗ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮೊಂದಿಗೆ ಇರುತ್ತೇನೆ ಎಂದನು. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 28 ವಚನ 20. ಯೆಶಾಯ ಪ್ರವಾದನೆಯ ಪುಸ್ತಕದಲ್ಲಿ 100 ಗಟ್ಟಲೆ ವಾಗ್ದಾನಗಳೆಲ್ಲವೂ ನಾವು ನಿನ್ನ ಸಂಗಡ ಇರುತ್ತೇನೆಂಬುದಾಗಿಯೇ ಇದೆ. ನೀನಂತೆ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಯೆಶಾಯ ಅಧ್ಯಾಯ 41 ವಚನ 10. ಕ್ರಿಮಿಪ್ರಾಯವಾದ ಯಾಕೋಬೆ, ಇಸ್ರಾಯೇಲ್ ಜನವೇ, ಭಯಪಡಬೇಡ. ಯೆಶಾಯ ಅಧ್ಯಾಯ 41 ವಚನ 14. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ. ಯೆಶಾಯ ಅಧ್ಯಾಯ 54 ವಚನ 10. ಇಬ್ರಿಯ ಯುವಕರಾದ ಶದ್ರಕ್, ಮೇಷಕ್, ಅಬೇದ್ನಗೋರವರು ಹಿಡಿದುಕೊಂಡಿದ್ದು ಒಂದೇ ವಾಗ್ದಾನವನ್ನು. ನೀರಿನಲ್ಲಿ ಬಿದ್ದವನು ಹೇಗೆ ಹೊರಗಿನಿಂದ ಬಂದ ಹಗ್ಗವನ್ನು ಬಿಗಿಯಾಗಿ ಹಿಡಿದುಕೊಂಡು ಮೇಲೆ ಬರಲು ಪ್ರಯತ್ನಿಸುವನು, ಹಾಗೆಯೇ ಅವರು ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಹೊಸ ಒಡಂಬಡಿಕೆಯಲ್ಲಿ ಆ ನಾಲ್ಕನೆಯ ಮನುಷ್ಯನು ಇಮ್ಮಾನುವೇಲ್ ಎಂದು ಕರೆಯಲ್ಪಟ್ಟವನು. ದೇವರು ನಮ್ಮ ಕೂಡ ಇದ್ದಾನೆ ಎಂಬುದು ಇದರ ಅರ್ಥ. ದೇವ ಮಗುವೆ, ಶ್ರಮ ಸಂಕಟಗಳ ನಡುವೆ ಹಾದು ಹೋಗುತ್ತಿರುವೆಯಾ? ಕರ್ತನು ನಿನ್ನ ಸಂಗಡ ಇದ್ದಾನೆ. ಮುಳ್ಳುಗಳ ನಡುವೆ ಇರುವೆಯಾ? ಕರ್ತನು ನಿನ್ನ ಸಂಗಡ ಇದ್ದಾನೆ. ಸಿಂಹಗಳ ಮಧ್ಯದಲ್ಲಿರುವೆಯಾ? ಯೂದಾ ಕುಲದ ರಾಜಸಿಂಹವಾಗಿ ಆತನು ನಿನ್ನ ಕೂಡ ಇದ್ದಾನೆ. ಮೋರಿಯಾ ಗುಡ್ಡದಲ್ಲಿ ಏನು ಮಾಡುವುದೆಂದು ತಿಳಿಯದವನಾಗಿ ಪರಿತಪಿಸುತ್ತಿರುವೆಯಾ?
ಯಜ್ಞದ ಕುರಿಮರಿಯಾಗಿ ಆತನು ನಿನ್ನ ಸಂಗಡ ಇದ್ದಾನೆ. ಅಗ್ನಿಯಂತಹ ಸಮಸ್ಯೆಗಳು, ಹೋರಾಟಗಳ ಮಧ್ಯದಲ್ಲಿ ನೀನಿದ್ದರೂ ಸ್ವಾಮಿ ನಿನ್ನ ಸಂಗಡ ಇರುತ್ತಾನೆಂಬುದನ್ನು ಮರೆಯಬೇಡ. ನಿಜವಾಗಿ ಇವರು ನನ್ನ ಜನರು, ನನ್ನ ಮಕ್ಕಳು, ಮೋಸ ಮಾಡಲಾರರು ಎಂದು ಆತನು ಅಂದುಕೊಂಡು ಅವರಿಗೆ ರಕ್ಷಕನಾದನು. ಏಷಾಯ ಅಧ್ಯಾಯ 63 ವಚನ 8-9. ಸರ್ಕಾರವು ಯಾವುದಾದರೂ ಒಂದು ವಿಷಯದಲ್ಲಿ ಮಾತು ಕೊಟ್ಟರೆ ನಾವು ನಂಬುತ್ತೇವೆ, ಅದು ನೆರವೇರುತ್ತದೆ ಎಂಬುದನ್ನು ಕೂಡ ನಂಬುತ್ತೇವೆ. 100 ರೂಪಾಯಿ ನೋಟನ್ನು ನೋಡಿರಿ, ಅದರಲ್ಲಿ ಅಧಿಕಾರಿಗಳ ಸಹಿ ಇರುವುದರಿಂದ ಚಲಾವಣೆಯಾಗುತ್ತದೆ. ಏನಿದ್ದರೂ ಕೆಲವು ಸಾರಿ ಅಧಿಕಾರಿಗಳಿಂದ ಅವರು ಕೊಟ್ಟ ಮಾತನ್ನು ನೆರವೇರಿಸಲಾಗುವುದಿಲ್ಲ. ನಾನು ಒಂದು ಸಾರಿ ಇಂಡೋನೇಷಿಯಾ ದೇಶಕ್ಕೆ ಹೋಗಿದ್ದಾಗ ಆಗಾಗ್ಗೆ ಅಲ್ಲಿನ ನಾಣ್ಯಗಳ ಚಲಾವಣೆಯನ್ನು ಬದಲಾಯಿಸಿ ಬಿಡುತ್ತಾರೆಂದು ಕೇಳಿದ್ದೇನೆ. ಆದರೆ ಕ್ರಿಸ್ತನ ವಾಗ್ದಾನಗಳೆಲ್ಲವೂ ಹೌದು ಎಂದು, ಅಮೇನ್ ಎಂದು ಇರುತ್ತದೆ. 2 ಕೊರಿಂಥ ಅಧ್ಯಾಯ 1 ವಚನ 20. ದೇವಮಗುವೆ, ನೀನು ಯಾವ ಸ್ಥಿತಿಯಲ್ಲಿದ್ದರೂ ಕರ್ತನು ತನ್ನ ಪ್ರಸನ್ನತೆಯನ್ನು ವಾಗ್ದಾನ ಮಾಡಿದ್ದಾನೆ. ಆತನ ನಾಮವನ್ನು ಉಚ್ಚರಿಸುವ ಎಲ್ಲ ಸ್ಥಳಗಳಲ್ಲಿಯೂ ಆತನು ನಮ್ಮನ್ನು ಆಶೀರ್ವದಿಸುವನು. ಈ 4ನೆಯ ಮನುಷ್ಯನು ನಿನ್ನ ಕೂಡ ಇದ್ದಾನೆಂಬುದನ್ನು ನಿನ್ನ ವಿಶ್ವಾಸದ ಕಣ್ಣುಗಳಿಂದ ನೋಡು. ಆತನೊಂದಿಗೆ ಕೈ ಜೋಡಿಸು, ಆಗ ನೀನು ದೊಡ್ಡ ಕಾರ್ಯಗಳನ್ನು ಮಾಡುವಿ. ಕರ್ತನು ಮುಪ್ಪಿನ ಪ್ರಾಯದಲ್ಲಿ ಸಾರಳಿಗೂ ಅಬ್ರಹಾಮನಿಗೂ ಒಂದು ಸಂತತಿಯನ್ನು ವಾಗ್ದಾನ ಮಾಡಿದನು. ವೈದ್ಯಕೀಯ ಶಾಸ್ತ್ರದ ಪ್ರಕಾರ ಮಗು ಹುಟ್ಟುವಂಥ ಯಾವುದೇ ಸಾಧ್ಯತೆಗಳು ಇರಲಿಲ್ಲ, ಆದರೆ ಅವರು ದೇವರನ್ನು ನಂಬಿದ್ದರು. ಇಬ್ರಿ ಅಧ್ಯಾಯ 11 ವಚನ 11 ಓದಿ ನೋಡಿರಿ. ಇದಲ್ಲದೆ ಸಾರಳು ವಾಗ್ದಾನವನ್ನು ಮಾಡಿದಾತನನ್ನು ನಂಬತಕ್ಕವೆಂದೆನಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾದಳು. ನಾನು ಹೀಗೆ ನೆನೆಸುತ್ತೇನೆ, ಸಾರಳು ತಿರುಗಿ ತಿರುಗಿ ಅದೇ ವಾಗ್ದಾನವನ್ನು ಹೇಳುತ್ತಿದ್ದಳೆಂದು ನೆನೆಸುತ್ತೇನೆ. ನನ್ನ ಸಂತತಿಯು ನಕ್ಷತ್ರಗಳಷ್ಟಾಗುತ್ತದೆಂದು ಅವಳು ನಂಬಿದಳು. ಹಾಗೆಯೇ ಅಬ್ರಹಾಮನು ನಂಬಿದನು. ರೋಮಾಪುರದವರ ಬರೆದ ಪತ್ರಿಕೆ ಅಧ್ಯಾಯ 4 ವಚನ 21. ಅವರು ಹೊಂದಿಕೊಂಡ ಆ ವಾಗ್ದಾನದಂತೆಯೇ ಕರ್ತನು ಅವರಿಗೆ ಆಶೀರ್ವಾದವಾಗಿ ಈಸಾಕನ ಮೂಲಕವಾಗಿ ಸಂತತಿಯನ್ನು ಕೊಟ್ಟನು. ಕೆಲವು ವರ್ಷಗಳ ಹಿಂದೆ ಒಬ್ಬ ದೇವಸೇವಕರ ಜೀವಿತದಲ್ಲಿ ನಡೆದ ಒಂದು ಸಂಭವವನ್ನು ಓದಿದೆನು. ಅವರ ಹೆಸರು ಮೇಲ್ಟಾರಿ. ಅವರು ಇಂಡೋನೇಷಿಯಾದಲ್ಲಿ ಸೇವೆ ಮಾಡುತ್ತಿದ್ದರು. ಒಂದು ಸಾರಿ ಕರ್ತನು ಅವರೊಂದಿಗೆ ಮಾತನಾಡಿ, ಇಂಥ ಒಂದು ದಿನದಲ್ಲಿ ನೀನು ಅಮೆರಿಕಾಗೆ ಹೋಗಬೇಕು, ನಿನಗಾಗಿ ಅಲ್ಲಿ ಒಂದು ಸೇವೆಯ ಬಾಗಿಲು ತೆರೆದಿದೆ ಎಂದನು. ತಕ್ಷಣವೇ ಅವರು ಪಾಸ್ಪೋರ್ಟ್ ಮಾಡಿಸಿದರು. ಟಿಕೆಟ್ಗಾಗಿ ಹಣ ಸಿಗುವುದು ತಡವಾಯಿತು. ಕೊನೆಯದಾಗಿ ಅವರು ಎಲ್ಲವನ್ನು ಸಿದ್ಧಪಡಿಸಿಕೊಂಡು ವಿಮಾನ ನಿಲ್ದಾಣಕ್ಕೆ ಬಂದರು. ಆದರೆ ವಿಮಾನ ನಿಲ್ದಾಣದ ಅಧಿಕಾರಿಗಳು, ಎಲ್ಲ ರಿಸರ್ವೇಷನ್ಗಳು ಭರ್ತಿಯಾಗಿವೆ, ಒಬ್ಬರಿಗೂ ಸ್ಥಳವಿಲ್ಲ, ನಿನ್ನ ಟಿಕೆಟನ್ನು ತೆಗೆದುಕೊಂಡು ಹಿಂದಿರುಗಿ ಹೋಗು, ಇನ್ನೊಂದು ದಿನ ಅಮೆರಿಕಾಗೆ ನೀನು ಹೋಗಬಹುದು ಎಂದರು. ಆದರೆ ಅವರಾದರೋ, ಇಲ್ಲ, ನಾನು ಈ ದಿನವೇ ಅಮೆರಿಕಾಗೆ ಹೋಗಬೇಕೆಂದು ಕರ್ತನು ಹೇಳಿದ್ದಾನೆ, ನನಗೆ ಹಾಗೇ ವಾಗ್ದಾನ ಮಾಡಿದ್ದಾನೆ, ಆತನು ನಂಬಿಗಸ್ತನು ಎಂದರು. ಇವರು ವಿಮಾನ ನಿಲ್ದಾಣದ ಅಧಿಕಾರಿಯ ಬಳಿಗೆ ಹೋಗಿ ತಿರುಗಿ ತಿರುಗಿ ಕೇಳುತ್ತಿದ್ದರಿಂದ ಅವನಿಗೆ ಬಹಳ ಕೋಪ ಬಂದು ಬಿಟ್ಟಿತು. ನಿನಗೆ ಸ್ಥಳವಿಲ್ಲ, ನೀನು ಮನೆಗೆ ಹೋಗು ಎಂದರು. ಆದರೆ ಇವರಾದರೂ ಎಡಬಿಡದೆ ಪ್ರಾರ್ಥಿಸುತ್ತಲೇ ಇದ್ದರು. ಸಮಯ ದಾಟುತ್ತಿತ್ತು. ಕಾದಿದ್ದವರೆಲ್ಲರೂ ವಿಮಾನವನ್ನು ಹತ್ತಿದರು. ಈ ಸೇವಕರಾದರೂ ಪ್ರಾರ್ಥಿಸುತ್ತಲೇ ಇದ್ದರು. ದೇವರೇ, ಕೊನೆಯ ಗಳಿಗೆಯಲ್ಲಿ ಏನಾದರೂ ಅದ್ಭುತ ಮಾಡು ಎಂದು ಪ್ರಾರ್ಥಿಸುತ್ತಲೇ ಇದ್ದರು. ದೇವರನ್ನು ಸ್ತುತಿಸುತ್ತಲೇ ಇದ್ದರು. ಅವರು ನೋಡುತ್ತಿದ್ದ ಹಾಗೆ ವಿಮಾನ ಹೊರಟಿತು. ಆಕಾಶದಲ್ಲಿ ಹಾರುತ್ತಾ ಹೊರಟು ಹೋಯಿತು. ಅಲ್ಲಿದ್ದವರು, ಏನು ಬೋಧಕರೇ, ನಿಮ್ಮ ದೇವರು ವಾಗ್ದಾನ ಮಾಡಿದ್ದನು ಎಂದು ಹೇಳಿದ್ದೀರಲ್ಲ, ವಿಮಾನ ಹೊರಟು ಹೋಯಿತಲ್ಲ ಎಂದು ಗೇಲಿ ಮಾಡಿದರು. ಆದರೆ ಆ ಸೇವಕರಾದರೂ ಸೋತು ಹೋಗಲಿಲ್ಲ. ಕುಳಿತುಕೊಂಡು ನಂಬಿಕೆಯಿಂದ ಪ್ರಾರ್ಥಿಸುತ್ತಲೇ ಇದ್ದರು. ಏನಾಶ್ಚರ್ಯ! ಆಕಾಶದಲ್ಲಿ ಹಾರಿದ ಆ ವಿಮಾನವು ಅರ್ಧ ಗಂಟೆಯೊಳಗೆ ಹಿಂದಿರುಗಿ ಬಂದು ಬಿಟ್ಟಿತು. ಎಂಜಿನ್ನಲ್ಲಿ ಉಂಟಾದ ತೊಂದರೆಯಿಂದಾಗಿ ವಿಮಾನವು ಹಿಂದಿರುಗಿ ಬಂದು ಬಿಟ್ಟಿತೆಂದು ಅಧಿಕಾರಿಗಳು ಹೇಳಿದರು. ಎಲ್ಲ ಪ್ರಯಾಣಿಕರು ವಿಮಾನದಿಂದ ಇಳಿದರು. ಇನ್ನೂ 1 ಗಂಟೆ ಕಾಲ ಕಳೆಯಿತು. ದಿಢೀರೆಂದು ಒಂದು ಅನೌನ್ಸ್ಮೆಂಟ್ ಆಯಿತು. ಆ ವಿಮಾನವು ರಿಪೇರಿಗಾಗಿ ಅಮೆರಿಕಾಗೆ ಹಿಂದಿರುಗಿ ಹೋಗುತ್ತದೆ. ಯಾರ್ಯಾರಿಗೆ ಧೈರ್ಯವಿದೆಯೋ ಅವರೆಲ್ಲರೂ ವಿಮಾನವನ್ನು ಹತ್ತಿಕೊಳ್ಳಬಹುದು ಎಂದರು. ಆದರೆ ಯಾರಿಗೂ ಧೈರ್ಯವಿಲ್ಲ, ಎಲ್ಲರಿಗೂ ಪ್ರಾಣ ಭಯ. ಆದರೆ ಧೈರ್ಯವಾಗಿ ಹತ್ತಿದವರು ಆ ಬೋಧಕರೊಬ್ಬರೇ. ಅವರು ಹತ್ತಿದ ನಂತರ ವಿಮಾನ ಹೊರಟಿತು. ಯಂತ್ರದಲ್ಲಿ ಯಾವ ತೊಂದರೆಯೂ ಇಲ್ಲ. ಕರ್ತನು ಹೇಳಿದ ಸಮಯಕ್ಕೆ ಸರಿಯಾಗಿ ಅವರು ಅಮೆರಿಕಾ ತಲುಪಿದರು. ಅವರ ಜೊತೆಗೆ ಪ್ರಯಾಣ ಮಾಡಿದವನು ಕರ್ತನು. ಅವರು ಪ್ರಾರ್ಥಿಸುತ್ತಿದ್ದರು, ಕರ್ತನನ್ನು ಸ್ತುತಿಸುತ್ತಿದ್ದರು. ಪ್ರೀತಿಯ ದೇವರ ಮಕ್ಕಳೇ,
ಅಗ್ನಿಯ ಆವಿಗೆಯಲ್ಲಿ ತಿರುಗಾಡಿದ ಆ 4ನೆಯ ಮನುಷ್ಯನು ವಾಗ್ದಾನವನ್ನು ಮಾಡುವುದು ಮಾತ್ರವಲ್ಲ, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನೂ ಆಗಿದ್ದಾನೆ. ಈಗಲೂ ಆತನು ನಮ್ಮ ಕೂಡ ಇದ್ದಾನೆ. ಆತನು ನಿಮಗೆ ಕೊಟ್ಟ ವಾಗ್ದಾನವನ್ನು ಗಟ್ಟಿಯಾಗಿ ದೃಢವಾಗಿ ಹಿಡಿದುಕೊಳ್ಳಿರಿ. ಹೌದು, ತಿರುಗಿ ಅದನ್ನೇ ಹೇಳುತ್ತೇನೆ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.